ಹಾಯ್ ನಮಸ್ತೆ. ಏನಪ್ಪ ಮಂಜುಳಾ ಪಾಕೆಟ್ಸ್ ಎಲ್ಲ ಓಪನ್ ಮಾಡಿ ಏನೋ ತೋರಿಸ್ತಾ ಇದ್ದಾಳೆ ಅಂದ್ಕೊತಾ ಇದ್ದೀರಾ? ಬನ್ನಿ ಹೇಳ್ತಾ ಹೋಗ್ತೀನಿ. ಇದನ್ನು ನೀಟಾಗಿ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರ್ಕೊಬೇಕು. ಇದು ಏನಪ್ಪ ಅಂದರೆ ಮಿಲ್ಲೆಟ್ಸು, ಸಿರಿಧಾನ್ಯಗಳು ಅಂತ ಹೇಳ್ತಾರೆ. ನಾವು ಈಗ ಟಿಫನ್ಗೆ ಬೇರೆ ಏನಾದರೂ ಟ್ರೈ ಮಾಡಬೇಕು, ಯಾವಾಗಲೂ ಪುಳಿಯೋಗರೆ, ಚಿತ್ರಾನ್ನ, ಇದು ಉಪ್ಪಿಟ್ಟು ಈ ಥರನೇ ಆಯಿತು, ರೈಸ್ ಐಟಮ್ಮೇ ಆಯಿತು, ಏನಾದರೂ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಮಿಲ್ಲೆಟ್ಸು ಟ್ರೈ ಮಾಡ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು. ಮಿಲ್ಲೆಟ್ಸು ಹುರಿದು ನೀಟಾಗಿ ಒಣಗಾಕಬೇಕು. ಸ್ವಲ್ಪ ನೆರಳಲ್ಲೇ ಒಣಗಾಕಿ, ಮನೆಯಲ್ಲೇ ಒಣಗಾಕಿದ್ರೂ ತೊಂದರೆ ಇಲ್ಲ. ಅದು ಸ್ವಲ್ಪ ಒಣಗಿದ ತಕ್ಷಣ ಮೆಲ್ಲಗಾಕ್ಸ್ಕೊಂಬಂದು ಆ ಪೌಡರು ಗಂಜಿ ಮಾಡ್ಕೊಬೋದು, ಚಪಾತಿ ಮಾಡ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡಬೇಕು. ಬೇರೆ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ ಅನ್ನೋದು ನಮ್ಗೆ ಅನ್ಸೋದೇ ಇಲ್ಲ. ನಾವಿದ್ದು ಗಂಜಿ ಮಾಡಿಕೊಂಡು ಸ್ವಲ್ಪ ವೆಜಿಟೇಬಲು ಇಲ್ಲ ಫ್ರೂಟ್ಸು ಏನಾದರೂ ತಿಂದ್ರೂ ಮಧ್ಯಾಹ್ನ ತನಕ ಹಶ್ವು ಸಹ ಆಗೋಲ್ಲ. ತುಂಬ ಅಂದರೆ ತುಂಬ ಎಲ್ತ್ಗೆ ಒಳ್ಳೆಯದು. ನೋಡ್ಬೋದು ಪೌಡರ್ ಈ ರೀತಿ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಗಂಜಿ ಮಾಡ್ಕೊಂಡು ಕುಡಿಯಾಗ. ಆ ಗಂಜಿ ಮಾಡೋವಾಗ ನಿಮಗೆ ಬೇಕಾದರೆ ಸ್ವಲ್ಪ ಬೆಲ್ಲ ಇಲ್ಲ ಸಕ್ಕರೆ, ಉಪ್ಪು ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ದು ಹಾಕ್ಕೊಂಡು ಗಂಜಿ ಮಾಡ್ಕೊಂಡು ಕುಡೀರಿ. ಇದು ಎಲ್ತಿಗಂತೂ ತುಂಬ ಒಳ್ಳೆಯದು. ಯಾರಿಗೆಲ್ಲ ಏನಾದರೂ ಇದು ಮಾಡ್ಕೊಬೇಕು ಅನಿಸಿದ್ರೆ ನನಗೆ ಇದರಲ್ಲಿ ಇರೋ ಪದಾರ್ಥಗಳೆಲ್ಲ ನಾನು ಏನೇನು ಹಾಕಿದ್ದೀನಿ ಅಂತೇಳ್ಬಿಟ್ಟು ನಾನು ಟೈಪಿಂಗ್ ಮುಖಾಂತರ ಕೊಟ್ಟಿರ್ತೀನಿ. ನೀವು ಸಹ ಮಾಡ್ಕೊಳ್ಳಿ, ತುಂಬ ಎಲ್ತ್ಗೆ ಒಳ್ಳೆಯದು. ಏನಪ್ಪ ಅಂದರೆ ಈ ಕಾಲದಲ್ಲಿ ಊಟಗಳು ಎಲ್ಲ ಕಲ್ತು ಊಟಗಳೇ. ಏನಾದರೂ ಆರೋಗ್ಯಕ್ಕೆ ಒಳ್ಳೆಯದು ಮಾಡ್ಕೊಬೇಕು, ತಿನ್ನಬೇಕು ಅಂದಾಗ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಎಲ್ತು ಚೆನ್ನಾಗಿರುತ್ತೆ. ಶುಗರವ್ರಿಗೂ ಸಹ ತುಂಬ ಒಳ್ಳೆಯದು ಇದು. ಅವ್ರಿಗೂ ಸಹ ಮಾಡಿಕೊಡಿ. ನೋಡ್ಬೋದು ಇಲ್ಲಿ ಏನು ಆ ಥರ ಕಹಿ ಆ ಥರ ಏನಿಲ್ಲ, ಸಿರಿಧಾನ್ಯಗಳಲ್ವ. ನನಗೆ ಬೇಕಾಗಿರೋದು ನಾನು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ನಿಮಗಿನ್ನೇ ಏನಾದರೂ ಆ್ಯಡ್ ಮಾಡ್ಕೊಬೇಕು ಅಂದ್ರೂ ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ ದೋಸೆ ಸಹ ಮಾಡಿದ್ದೀವಿ. ಮಕ್ಕಳು ತಿಂತಾಯಿದ್ದಾರೆ, ಮಕ್ಳಿಗೂ ಕೊಡ್ಬೋದು. ಮಕ್ಕಳು ನೋಡಿ ಸೂಪರಾಗಿದೆ ಅಂತ ತಿಂತಾಯಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.